ನಮ್ಮ ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ರಾಷ್ಟ್ರಪತಿ ಮುರ್ಮುರು ನಾಳೆ ಏನೋ ರಫೇಲ್ ಜೆಟ್ಟಲ್ಲಿ ಹೋಗ್ತಾರೆ ಅಂದರೆ ಅದರದ್ದು ಎಕ್ಸ್ಟ್ರೀಮ್ ಕೆಪಾಸಿಟಿ ತೊಗೊಂಡೋಗೋದು ಎಲ್ಲ ಮಾಡೋದು ಎಲ್ಲ ಮಾಡಲ್ಲ, ಜಸ್ಟ್ ಹಾರಾಟ ಕರ್ಸ್ಬಿಟ್ಟು ಕರ್ಕೊಂಬರ್ತಾರಂತೆ. ಒಳ್ಳೆಯದು, ಲೆಟರ್ ಡೂ ಇಟ್. ಇನ್ನು ವಿಧಾನಸಭೆಯಲ್ಲಿ ಅನಗತ್ಯ ವೆಚ್ಚಗಳಿಗೆ ವ್ಯವಹಾರ ಮಾಡಲಾಗ್ತಾ ಇದೆ ಅಂಥೇಳಿ ಸ್ಪೀಕರ್ ಖಾದರ್ ವಿರುದ್ಧ ಮಾಜಿ ಸ್ಪೀಕರ್ ಹಾಗೂ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪ ಮಾಡಿದ್ದಾರೆ. ಖಾದರ್ ಅವರು ವಿಧಾನಸಭೆ ಪ್ರವೇಶ ದ್ವಾರಕ್ಕೆ ರೋಸ್ವುಡ್ ಬಳಸಿದ್ದಾರೆ. ಅದರಲ್ಲಿ ತಮಗೆ ಬೇಕಾದವ್ರಿಗೆ ಅದನ್ನು ಟೆಂಡರ್ ಕೊಡಿಸೋದು, ಅದ್ಯಾವುದೋ ರಿಕ್ಲೈನರ್ ಚೇರ್ ಹಾಕ್ಸೋದು, ಮಸಾಜ್ ಚೇರ್ ಹಾಕ್ಸೋದು, ಅದರ ಅವಶ್ಯಕತೆ ಇಲ್ಲ, ಯಾರು ಕೇಳಿಲ್ದಿದ್ರೂ ಹಾಕ್ಸೋದು. ಅದಕ್ಕೆ 35,000 ರೂಪಾಯಿ ಅದೇನೋ ದುಬಾರಿ ದುಡ್ಡು ಕೊಡೋದು ಅದಕ್ಕೆ. ಮತ್ತು 35,000 ರೂಪಾಯಿ ಹೆಸರಲ್ಲಿ ಅದೇನೋ ಸೇಫ್ ಲಾಕರ್ ಸ್ಮಾರ್ಟ್ ಅಂತ ಹಾಕಿಸ್ತಾರೆ, ಅದು ಮಾರ್ಕೆಟಲ್ಲಿ 9,000 ರೂಪಾಯಿಗೆ ಸಿಗ್ತಾ ಇದೆ. ಈ ಥರ ವಿಪರೀತ ಆರೋಪಗಳಿದೆ ಇವ್ರ ಮೇಲೆ ಯಾಕೋ ಬರ್ತಾ. ಆಮೇಲೆ ಅದೇನೋ ಬುಕ್ಕು ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಅಂತ ಮಾಡ್ತಾರೆ, 4.25 ಕೋಟಿ ಖರ್ಚು ಮಾಡ್ತಾರೆ. ಏನು ಕತೆ ಇವ್ರದ್ದು? ಹಾಲಿ ನ್ಯಾಯಾಧೀಶರಿಂದ ಒಂದು ತನಿಖೆ ಆಗಬೇಕು, ಇದನ್ನು ರಾಜ್ಯಪಾಲರಿಗೂ ದೂರು ಕೊಡ್ತೀನಿ ಅಂತ ಅವ್ರು ಅಂದಿದ್ದಾರೆ. ಇನ್ನೊಂದು ಕಡೆ ಮಂತ್ರಿ ಮಹದೇವಪ್ಪ ಅವರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು 125 ಕೋಟಿ ಗೋಲ್ಮಾಲ್ ಆಗಿದೆ ಅಂತ ಲೋಕಾಯುಕ್ತಕ್ಕೆ ದೂರು ಹೋಗಿದೆ. CM ಕಚೇರಿಗೂ ಹೋಗಿದೆ, ಬಟ್ ಲೋಕಾಯುಕ್ತಕ್ಕೂ ಹೋಗಿದೆ. ಅದೇನು ಅಂದರೆ ಇಲಾಖೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಟೆಂಡರ್ನಲ್ಲಿ ಆಗಿರೋ ಗೋಲ್ಮಾಲ್ ಇದು. 5 ವರ್ಷ ಅನುಭವ ಇವ್ರಿಗೆ ಕೊಡ್ರಪ್ಪ ಅಂದರೆ ಇವರು 3 ವರ್ಷದವರು ಕೊಟ್ಟಿದ್ದಾರೆ. ಮಹದೇವಪ್ಪ ಮತ್ತು IAS ಅಧಿಕಾರಿ ಮಣಿವಣ್ಣನ್ ಅವರ ವಿರುದ್ಧ ಅವರಿಬ್ಬರು ಸೇರಿದ್ದಾರೆ, ಅಥವಾ ಇನ್ಯಾರ್ಯಾರೋ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಮಂತ್ರಿಗಳು ನನ್ನ ಗಮನಕ್ಕೆ ಬಂದಿಲ್ಲ, ಅಕಸ್ಮಾತ್ ತನಿಖೆ ಇಲಾಖೆಯಲ್ಲಿ ಆಗಿದ್ದರೆ ತನಿಖೆ ಆಗಲಿ ಅಂದಿದ್ದಾರೆ. ಫೇರ್ ಎನಫ್, ಲೋಕಾಯುಕ್ತ ತನಿಖೆ ಮಾಡಲಿ, ಗೊತ್ತಾಗಲಿ ಆಗ. ಹೌದು. ಇನ್ನು ಬ್ರೆಜಿಲ್ ಮೂಲದ ರೂಪದರ್ಶಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಸಂಬಂಧ ಬ್ಲೆಂಕೆಟ್ ಡೆಲಿವರಿ ಬಾಯ್ನನ್ನು ಅರೆಸ್ಟ್ ಮಾಡಲಾಗಿದೆ. ಅಪಾರ್ಟ್ಮೆಂಟ್ಗೆ ನುಗ್ಗಿದಂತಹ ಡೆಲಿವರಿ ಬಾಯ್ ಮನೆಯಲ್ಲಿ ಒಬ್ಬಳೇ ಇರೋದನ್ನು ಗಮನಿಸಿಕೊಂಡು ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಆಕೆ ಕಿರ್ಚಾಡ್ಕೊಂಡಾಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಆಕೆ ತಾನು ವರ್ಕ್ ಮಾಡ್ತಾ ಇದ್ದಂತಹ ಕಂಪನಿಗೆ ಇದನ್ನು ಇನ್ಫಾರ್ಮ್ ಮಾಡಿ ನಂತರ ಸಹಾಯ ಪಡ್ಕೊಂಡು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಮಾಡೆಲ್ ದೂರಿನ ಅನ್ವಯ ಆತನ ಬಂಧನ ಆಗಿದೆ. ಕೃತ್ಯ ಬೆಳಕಿಗೆ ಬರ್ತಿದ್ದ ಹಾಗೆ ಡೆಲಿವರಿ ಆ್ಯಪ್ ಸಂಸ್ಥೆ ಆತನನ್ನು ಕೆಲಸದಿಂದ ವಜಾ ಮಾಡಿದೆ. ಈತ ಖಾಸಗಿ ಕಾಲೇಜಿನಲ್ಲಿ ಡಿಪ್ಲೊಮಾ ವ್ಯಾಸಂಗ ಮಾಡ್ತಿದ್ದಾನಂತೆ. ಮೈಸೂರಿನ ಸರಗೂರು ಹತ್ತಿರ ಹುಲಿ ದಾಳಿಯಿಂದ ರೈತರೊಬ್ಬರು ಮೃತಪಟ್ಟಿದ್ದು ಎಲ್ಲ ಆಗಿದೆ. ಈಗ 4 ದಿನದಲ್ಲಿ ಒಂದು ವರದಿ ಕೊಡಿ, ಯಾಕೆ ಆ ಬಾಡಿನ ಮೈಸೂರಿಗೆ ತಂದ್ರಿ, ಯಾಕೆ ಆದಿ ಆಫೀಸರ್ಸು ತಡವಾಗಿ ಹೋದ್ರಿ ಅಲ್ಲಿಗೆ ಅಂತೆಲ್ಲ ಅರಣ್ಯ ಮಂತ್ರಿಗಳು ಕೇಳಿದ್ದಾರೆ ವಿವರಣೆ. ಈ ಮಧ್ಯೆ ಆ ಹುಲಿ ಅವಾಗ ಪದೇ ಬಂದು ವಿಸಿಟ್ ಕೊಟ್ಟು ಹೋಗ್ತಾ ಇದೆ ಅಂತಿದಾರಲ್ಲ ರೈತರು. ಅದಕ್ಕೆ ಯಾರ್ಯಾರು ಆ ಫಸಲನ್ನೆಲ್ಲ ಕೊಯ್ಲು ಮಾಡೋಕ್ಕೆ ಅಥವಾ ಗದ್ದೆ ಅಥವಾ ಹೊಲಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ಒಂದು ನಿಗದಿತ ಸಮಯ ಮಾಡಿಬಿಟ್ಟು ಅವ್ರಿಗೆ ಇಲಾಖೆಯಿಂದನೇ ಸೆಕ್ಯೂರಿಟಿ ಕೊಡೋದು ಸರಿ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ದಟ್ಸ್ ನಾಟ್ ಎ ಬ್ಯಾಡ್ ಐಡಿಯಾ ಆ್ಯಕ್ಚುಲಿ. ಯಾಕಂದರೆ ಅದು ಈಗಾಗಲೇ 2 ಹಸು ತೊಗೊಂಡಿರೋದು ಎಲ್ಲ ಮಾಡಿದೆ. ಯಾಕಂದರೆ ನೀವು ಏನೂ ಮಾಡದೆ ಹೋದರೆ ನಾಳೆ ಅದನ್ನು ಹೊಡೆದಾಕೋದ್ರು ಅಂತ ಕಂಪ್ಲೇಂಟ್ ಮಾಡಬಾರ್ದು. ಅದು ಬರುತ್ತೆ. ಈ ಸಂಘರ್ಷ ಅಂತೂ ಇದ್ದೇ ಇದೆ, ಇದು ಎಂಡ್ ಆಗಲ್ಲ. ನಮ್ಮ ದೇಶದಲ್ಲ, ಎಲ್ಲ ದೇಶದಲ್ಲೂ ಇದೆ ಇದು. ಈ ಸಂಘರ್ಷ ಅಂದರೆ ಪ್ರಾಣಿ ಕೊಯ್ದಕ್ಕೂ ಮತ್ತು ಮನುಷ್ಯಂದು ಸಂಘರ್ಷ ಇದ್ದೇ ಇದೆ. ಅವುಗಳ ಜಾಗಕ್ಕೆ ನಾವು ಹೋಗಿದ್ದೀವಿ, ನಮ್ಮ ಜಾಗಕ್ಕೆ ಅವು ಬರ್ತಾ ಇವೆ, ಹಾಗಾಗಿ ಸಮಸ್ಯೆ ಇದೆ. ಅದರ ಮಧ್ಯದಲ್ಲೇ ವಯಾ ಮೀಡಿಯಾಗಳನ್ನು ಮಾಡದೇ ಇದ್ದರೆ ನಿಮ್ಮ ಹೋಲ್ ಪರ್ಪಸ್ ಏನಾಗುತ್ತೆ, ಡಿಫೀಟ್ ಆಗುತ್ತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬಿಹಾರದಲ್ಲಿ ಚುನಾವಣೆ ಕಣ ರಂಗೇರ್ತಾ ಇದೆ. ಘಟಬಂಧನ್, ಮಹಾಘಟಬಂಧನ್ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ತೇಜಸ್ವಿ ಪ್ರಾಣ್ ಅಂತ ಅದರ ಹೆಸರು. ಅಬ್ಬಾ ಚೆನ್ನಾಗಿದೆ. ಬಿಲ್ ವಾಪಸ್ ಮಾಡ್ಕೊಳ್ಳಿ. ಸರ್ಕಾರ ಬಂದ 20 ದಿನದಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ. ಸೋ ನೈಸ್. ಕರ್ನಾಟಕ ಮಾದರಿ ಪ್ರತಿ ಮಹಿಳೆಗೆ ಮಾಸಿಕ 2,500 ರೂಪಾಯಿ. ಇಲ್ಲೇ ಪ್ರಾಬ್ಲಮ್. 200 ಯೂನಿಟ್ಗೆ ಉಚಿತ ವಿದ್ಯುತ್, ಅಲ್ಲೇ ಪ್ರಾಬ್ಲಮ್. ಭೂರಹಿತ ಕುಟುಂಬಗಳಿಗೆ 1,300ರಿಂದ ಅದೆಷ್ಟಕ್ಕೋ ಭೂಮಿ ಭರವಸೆ. ಭೂಮಿ ಇದ್ದರೆ ಭೂಮಿ ಇರಬೇಕಲ್ಲ. ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಎಷ್ಟು ಏನೇನೋ ಮಾಡಿದ್ದಾರೆ. ನಾಯಕರು ಉಚ್ಚಾಟನೆ ಅದೆಲ್ಲ ಮಾಡ್ಕೊಂಡಿದ್ದಾರೆ, ಮಾಡಿ. ನನಗೆ ಇವೆಲ್ಲ ಪ್ರಾಬ್ಲಮ್ ಇಲ್ಲ. ನನ್ನ ಪ್ರಾಬ್ಲಮ್ ಇದಲ್ಲ. ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ ಮಾಡಿದಾಗ ಅತ್ಯಂತ ಹಿಂದುಳಿದ ಬಿಹಾರ ಅಂತ ಹೇಳಿ ಅದಕ್ಕೆ ಹೆಚ್ಚುವರಿ ಹಣನ ಕೊಡಕೂಡ್ದು. ಕರ್ನಾಟಕದವ್ರು ದುಡಿಯೋದು, ಮಹಾರಾಷ್ಟ್ರದವ್ರು ದುಡಿಯೋದು, ತಮಿಳುನಾಡಿನವ್ರು ದುಡಿಯೋದು, ಅವತ್ತಿನ ಆಂಧ್ರ ಇವತ್ತು ತೆಲಂಗಾಣ ಆಗಿದೆ, ಅದು ಆಂಧ್ರಕ್ಕೆ ಶಕ್ತಿ ಇಲ್ಲ ಬಿಡ್ಬಿಡಿ, ದುಡಿಯೋದು, ನಮ್ಮ ಗುಜರಾತ್ ದುಡಿಯೋದು, ದುಡ್ಡನ್ನು ತೊಗೊಂಡೋಗ್ಬಿಟ್ಟು ಹಿಂದುಳಿದ ಬಿಹಾರಿಗೆ ಕೊಡುವುದು. ಆ ಬಿಹಾರದವ್ರು ಎತ್ತುಕೊಂಡು
ಪುಕ್ಕಟ್ಟೆ ಗ್ಯಾರಂಟಿಗಳಿಗೆ ಕೊಡುವುದು. ಇವರು ಪುಕ್ಕಟ್ಟೆ ಕೊಟ್ಟು ತಿನ್ನಕ್ಕಲ್ಲ, ನಾವಿಲ್ದು ದುಡ್ಡು ಕೊಡ್ತಾ ಇರೋದು ಟ್ಯಾಕ್ಸನ್ನು. ಕೊಡುದು ಬಿಹಾರಕ್ಕೆ ದುಡ್ಡನ್ನು. ಪುಕ್ಕಟ್ಟೆ ಕೊಡೋದಾದರೆ ಪಕ್ಕದ ಮನೆಯಿಂದ ಭಿಕ್ಷಾ ತಂದುಬಿಟ್ಟು ಪುಕ್ಕಟ್ಟೆ ಕೊಡ್ತೀನಿ ಅಂದರೆ ಅಯೋಗ್ಯರು ನೀವು ಹಂಗಾರೆ. ಅಲ್ಲಿ ರಾಜಕೀಯ ಪಕ್ಷಗಳು ಜನ ಕೇಳ್ತಿಲ್ಲ, ನಾನು ಅಯೋಗ್ಯರು ಹಂಗಾರೆ. ನೀವು ಹೆಂಗೆ ಕೊಡ್ತೀರಿ? ನಾವು ದುಡ್ಡು ಕೇಳಿದ್ರೆ ನೀವೆಲ್ಲ ಮುಂದಕ್ಕಿದ್ದವ್ರು, ಅವ್ರನ್ನ ಮೇಲೆ ಎತ್ತಬೇಕಂತೆ. ಇದೇ ಎತ್ತೋದು, ಪುಕ್ಕಟ್ಟೆ ಕೊಟ್ಬಿಟ್ಟು ಅವ್ರು ಕೆಳಕ್ಕೆ ಹೋಗ್ತಾನೆ ಇರ್ತಾರೆ. ಫೈಟ್ ಮಾಡಬೇಕಿದನ್ನ. ಫಿನಾನ್ಸ್ ಕಮಿಷನ್ ಶುಡ್ ನಾಟ್ ಗಿವ್ ಮನಿ ಫಾರ್ ಫ್ರೀ ಬಿಗೆ ಯಾಕೆ ಫಂಡ್ ಮಾಡ್ತೀರಿ? ಎಸ್. ಪಾಗಲ್ ಪ್ರೇಮಿ ಹುಚ್ಚಾಟಕ್ಕೆ 9ನೇ ಕ್ಲಾಸ್ ಓದ್ತಾ ಇದ್ದ ಅಪ್ರಾಪ್ತೆ ಬಲಿಯಾಗಿರುವಂತಹ ಘಟನೆ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ಪ್ರೀತಿಸುವಂತೆ ಬೆನ್ನತ್ತಿದ್ದಂತಹ ಅಜಯ್ ಅನ್ನೋನು ಆತನ ಗ್ಯಾಂಗ್ನ ಜೊತೆಗೆ ಸೇರ್ಕೊಂಡು ಆಕೆಯನ್ನ ಕಿಡ್ನಾಪ್ ಮಾಡಿ ನಂತರ ಅಪಘಾತ ಅಂತ ಬಿಂಬಿಸಿ ಎಸ್ಕೇಪ್ ಆಗಿದ್ದಾರೆ ಅಂತ ಬಾಲಕಿ ಪೋಷಕರ ಗಂಭೀರ ಆರೋಪ. ಇದೇ ತಿಂಗಳ 24ನೇ ತಾರೀಕು ಶಾಲೆಗೆ ಹೋದವಳು ವಾಪಸ್ ಬರಲಿಲ್ಲ. ನಾಪತ್ತೆ ಕೇಸ್ ದಾಖಲು ಮಾಡಿದ್ರು. ಹೊಸಕೋಟೆ ಬಳಿ ಡಿವೈಡರ್ಗೆ ಬೈಕ್ ಡಿಕ್ಕಿಯಾಗಿ ಅಪಘಾತ ಆಗಿದೆ ಅಂತ ಫೋನ್ ಬಂದಿತ್ತು. ಅಪಘಾತ ನಡೆದ ಸ್ಥಳದಲ್ಲಿ ಸುಮಾರು 15 ಮೀಟರ್ ಬೈಕ್ ಎಳೆದೊಯ್ಯುವ ಗುರುತು ಕೂಡ ಕಾಣಿಸಿದೆ. ಬೈಕ್ ಮುಂಭಾಗ ಮತ್ತು ಹಿಂದೆ ಇಬ್ಬರು ಬದುಕಿದ್ದಾರೆ. ಆದರೆ ನಡುವಲ್ ಕೂತಿದ್ದಂತಹ ಮಗಳು ಸಾವನ್ನಪ್ಪಿದ್ದು ಹೇಗೆ ಅನ್ನೋದು ಪೋಷಕರ ಪ್ರಶ್ನೆ. ಇದು ಅಪಘಾತ ಅಲ್ಲ, ಕೊಲೆ ಅಂತ ಅವರು ಆರೋಪಿಸಿದ್ದಾರೆ. ಪ್ರಕರಣ ಸಂಬಂಧ ಮನೋಜ್ ಇರ್ಫಾನ್ ಮುಬಾರಕ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಧಾನಿ ಮೋದಿ ಮೇಲಿನ ಅಪಾರ ಅಭಿಮಾನದಿಂದಾಗಿ ರಾಜ್ಯದ ವೃದ್ಧರಿಬ್ಬರು ಪ್ರಧಾನಿ ಮೋದಿ ಕಾಣೋಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಆಟೋದಲ್ಲಿ ತಮ್ಮ ಲಗೇಜ್ ಸಮೇತವಾಗಿ ಹೊರಟಿದ್ದಾರೆ. ದೆಹಲಿ ಕೂಡ ತಲುಪಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ನಾಗೂರು ಗ್ರಾಮದ 65 ವರ್ಷದ ಗುರುಸಿದ್ದಪ್ಪ, 75 ವರ್ಷದ ತುಳಜಪ್ಪ ಪೂಜಾರಿ ಕಳೆದ ಸೆಪ್ಟೆಂಬರ್ 5ನೇ ತಾರೀಕು ಪಾದಯಾತ್ರೆಯನ್ನು ಆರಂಭ ಮಾಡಿದ್ರು. ದೆಹಲಿ ತಲುಪಿರುವಂತಹ ಅವರು ಈಗ ಪ್ರಧಾನಿ ಕಚೇರಿಗೆ ಭೇಟಿಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಂತರ ಭೇಟಿಯ ನಂತರ ಒಂದಷ್ಟು ಮನವಿಯನ್ನು ಕೂಡ ಇಡ್ತಾರಂತೆ. ಅಲ್ಲ, ಆಟೋ ಏನು ಹಿಂದ್ಗಡೆ ಲಗೇಜ್ ತಗೊಂಡು ಹೋಗತ್ತಾ? ಇವ್ರು ನಡ್ಕೊಂಡು ಹೋಗದಾ? ಹಂಗ ಅದು ಸ್ಕೀಮು. ಆ ವಯಸ್ಸಲ್ಲಿ ನಡ್ಕೊಂಡು ಹೋಗೋದು ಅಂದ್ರೆ ಏನು ಆಸಕ್ತಿಗಳು, ವಯಸ್ಸೇನಿಲ್ಲ ಅದು. ಆ ವಯಸ್ಸಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷನಾಗಿ ಏನೇನು ಕಾಟ ಕೊಡ್ತಾರಪ್ಪ ಈ ಪ್ರಪಂಚಕ್ಕೆ. ವಯಸ್ಸು ಕಡಿಮೆನಾ? ಹೌದು. 93 ವರ್ಷ ಕ್ಯಾಮರೂನ್ ದೇಶದಲ್ಲಿ 93 ವರ್ಷ ಆ ವ್ಯಕ್ತಿಗೆ ಅಧ್ಯಕ್ಷನಾಗಿ ನಿನ್ನೆ ಆಯ್ಕೆಯಾಗಿದ್ದಾರೆ. 93, 40 ವರ್ಷ ಆಗಿದೆ ಆತ ಅಧಿಕಾರಕ್ಕೆ ಬಂದು. 92 ವರ್ಷ ಮೊಹಮ್ಮದ್ ಮಹಾತೀರ್ ಮಲೇಷಿಯಾನಲ್ಲಿ ಪ್ರೈಮ್ ಮಿನಿಸ್ಟರ್ ಆದರು. ವಯಸ್ಸಿಗೆ ಏನು ಅಡ್ಡಿ ಇದೆ ಅಂತ? ಏನು ಅಡ್ಡಿ ಏನದರಲ್ಲಿ? ಏನಿಲ್ಲ. ಆಲ್ ರೈಟ್.